Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಾನು ಇವತ್ತು ಪತ್ರಿಕೆಗಳಲ್ಲೂ ನೋಡಿದೆ, ಟಿವಿನಲ್ಲೂ ನೋಡಿದೆ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಿಜೆಪಿಯ ಭಾಳ ದೊಡ್ಡ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರನ್ನ ಬಂಧಿಸಬಹುದು ಅನ್ನುವಂಥ ಸುದ್ದಿ ಹರಿದಾಡ್ತಾ ಇತ್ತು. ಬಹುಶಃ ಈ ವಯಸ್ಸಿನಲ್ಲಿ ಯಡಿಯೂರಪ್ಪ ಅವರಿಗೆ ಈಗ 81ನೇ ವಯಸ್ಸಿನಲ್ಲಿ ಆ ಮಹಿಳೆ ದೂರನ್ನು ಕೊಟ್ಟಿರೋದು ನೋಡಿದರೆ ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಇರಬಹುದು ಅನ್ನುವಂಥದ್ದು ಯಾರಿಗಾದರೂ ಕೂಡ ಸಂಶಯ ಬಂದೇ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಇದು ಆ ಮಹಿಳೆ ಯಾರು ದೂರು ಕೊಟ್ಟಿದ್ದಾಳೆ, ಇದು ಒಬ್ಬರ ಮೇಲಲ್ಲ ಕೊಟ್ಟಿರ್ತಕ್ಕಂಥದ್ದು, ಅನೇಕರ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಆ ಮಹಿಳೆ ಬಗ್ಗೆ ಸ್ವತಃ ಗೃಹ ಮಂತ್ರಿಗಳೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮಹಿಳೆ ಈ ಥರ ಅನೇಕರ ಮೇಲೆ ದೂರನ್ನು ಕೊಟ್ಟಿದ್ದಾರೆ, ಆಕೆಯ ಮೇಲೇ ಸಂಶಯ ಬರುತ್ತೆ ಅನ್ನುವಂಥದ್ದನ್ನು ಗೃಹ ಮಂತ್ರಿಗಳು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಈಗೇನು ಇನ್ನೂ ಬಂಧಿಸಿಲ್ಲ ಅಂಥೇಳಿ ಅವರ ಸಂಬಂಧಿಕರು ಒಬ್ಬರು ಮತ್ತೆ ನೆನಪಿಸಿದ್ದಾರೆ. ಇದೂ ಕೂಡ ಮತ್ತೆ ಅವ್ರು ಏನೋ ಒಂದು ಬಯಸಿ ಏನೋ ಒಂದು ಆಸೆಯನ್ನು ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರವನ್ನು, ಎದುರಿಸ್ತಕ್ಕಂಥ ತಂತ್ರವನ್ನು ಅವರು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು. ಯಡಿಯೂರಪ್ಪನವ್ರನ್ನ ಬಂಧಿಸಿದರೆ ಇದರ ಹಿಂದೆ ಸರ್ಕಾರವೂ ಕೂಡ ಅಡಗಿದೆ, ಆ ಪಿತೂರಿಯ ಹಿಂದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗತ್ತೆ. ಆ ಹಿನ್ನೆಲೆಯಲ್ಲಿ ಇಂಥ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಬಾರ್ದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಮತ್ತು ಗೃಹ ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ನಾನು ವಿನಂತಿಯನ್ನು ಮಾಡ್ತೇನೆ. ಅಬ್ಸ್ಕಾಂಡ್ ಏನಾಗಿಲ್ಲ, ಅವರು ಡೇಟನ್ನು ಕೇಳಿದ್ದಾರೆ, ಎಷ್ಟನೇ ತಾರೀಕು ಹಿಂಗೆಲ್ಲ ಅಂಥೇಳಿ. ಹಾಗಾಗಿ ಅಬ್ಸ್ಕೌಂಡ್ ಏನಾಗಿಲ್ಲ, ಅವ್ರು ಬೇರೆ ಕಡೆ ಪ್ರವಾಸಕ್ಕೆ ಹಿಂಗೆ ಹೋಗಿರ್ಬೋದು, ಅಬ್ಸ್ಕೌಂಡ್ ಆಗೋ ಪ್ರಶ್ನೆನೇ ಇಲ್ಲ. ಇದನ್ನು ನಾವು ಫೇಸ್ ಮಾಡ್ತೇವೆ. ಸರ್ಕಾರ ಆ ಮಹಿಳೆ ಬಗ್ಗೆ, ಆ ಮಹಿಳೆಯ ದೂರಿನ ಹಿಂದಿರ್ತಕ್ಕಂಥ ದೊಡ್ಡ ಷಡ್ಯಂತ್ರದ ಬಗ್ಗೆ, ಅದರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಅಂತ ಹೇಳ್ತಾ, 81-82 ವಯಸ್ಸಿನಲ್ಲಿ ಯಡಿಯೂರಪ್ಪನವರ ಬಗ್ಗೆ ಈ ಥರ ಸಂಶಯ ಪಡ್ತಕ್ಕಂಥದ್ದೇ ಒಂದು ದೊಡ್ಡ ಷಡ್ಯಂತ್ರ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಗಮನ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.